ಅಬಕಾರಿ ಸಚಿವ ಹುದ್ದೆ ಕಳೆದುಕೊಂಡರೂ ಆದಾಯ ನಿಲ್ಲಬಾರದು ಎಂಬ ಮನಸ್ಥಿತಿಯಿಂದ ಆರ್.ಬಿ. ತಿಮ್ಮಾಪೂರ್ ಅವರ ಕುಟುಂಬವು ಅಕ್ರಮ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದು, ಯಾರೇ ಸಾರಾಯಿ ಕುಡಿದರೂ ಹಣ ಸಚಿವರ ಅಕೌಂಟ್ಗೆ ಹೋಗಬೇಕು ಎನ್ನುವ ತೀರ್ಮಾನ ಮಾಡಿಕೊಂಡಂತಾಗಿದೆ ಎಂದು ಬಿಜೆಪಿ ಪಕ್ಷದ ಮುಖಂಡ ಪಿ. ರಾಜೀವ್ ಆರೋಪಿಸಿದ್ದಾರೆ. ಅವರು ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ದೆಹಲಿಯಲ್ಲಿ ನಡೆದ ಲಿಕ್ಕರ್ ಸ್ಕ್ಯಾಮ್ಗಿಂತಲೂ ಭೀಕರವಾದ ಹಗರಣದಲ್ಲಿ ಸಚಿವರು ಮತ್ತು ಅವರ ಕುಟುಂಬ ಭಾಗಿಯಾಗಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಜಾಯಿಂಟ್ ಕಮಿಷನರ್ ವರ್ಗಾವಣೆಗಾಗಿ 3 ಕೋಟಿ ರೂಪಾಯಿ, ಡೆಪ್ಯೂಟಿ ಕಮಿಷನರ್ ಪೋಸ್ಟಿಂಗ್ಗೆ 3.5 ಕೋಟಿ ರೂಪಾಯಿ ಹಾಗೂ ಬಾರ್ ಪರವಾನಗಿ ಅನುಮೋದನೆಗಾಗಿ 50 ಲಕ್ಷ ರೂಪಾಯಿ ವಸೂಲಿಯಾಗುತ್ತಿದೆ ಎಂಬ ಗಂಭೀರ ಆರೋಪಗಳನ್ನು ರಾಜೀವ್ ಮಾಡಿದ್ದಾರೆ. ರಾಜ್ಯದಲ್ಲಿ ಎಷ್ಟು ವೈನ್ ಶಾಪ್ಗಳು ಸ್ಥಗಿತಗೊಂಡಿದ್ದವು, ಅವುಗಳ ಲೈಸೆನ್ಸ್ ರದ್ದುಪಡಿಸಲಾಗಿತ್ತು ಎಂಬ ಮಾಹಿತಿಗಳನ್ನು ಮರೆಮಾಚಿ ಸಚಿವರ ಕುಟುಂಬದವರು ಅವುಗಳ ಜೊತೆ ಡೀಲ್ ಮಾಡುತ್ತಿದ್ದಾರೆ. ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಷೇರುದಾರರಾಗುವ ಮೂಲಕ ಅವರಿಗೆ ಮತ್ತೆ ಮಂಜೂರಾತಿ ನೀಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ತಿಮ್ಮಾಪೂರ್ ಅವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು, ಇಲ್ಲದಿದ್ದರೆ ಈ ಅಕ್ರಮ ಭ್ರಷ್ಟಾಚಾರದ ಹಿಂದೆ ಮುಖ್ಯಮಂತ್ರಿಯವರೇ ಸಹಮತ ನೀಡಿದ್ದಾರೆ ಎಂಬ ಆರೋಪ ಜನರ ಮನದಲ್ಲಿ ಮೂಡುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಶಾಂತಗೌಡ ಪಾಟೀಲ್, ಶಾಸಕ ಜಗದೀಶ್ ಗುಡಗುಂಟಿ, ಬಸವರಾಜ್ ಎಂಕಂಚಿ, ಸತ್ಯನಾರಾಯಣ ಹೇಮಾದ್ರಿ, ಮಲ್ಲಯ್ಯ ಮೂಗನೂರ್ಮಠ್ ಇದ್ದರು. ಮಾನ್ಯ ಸಚಿವರು ಅವರ ಚೇಂಬರ್ನಲ್ಲಿ ಬೋರ್ಡ್ ಒಂದು ಹಾಕೊಂಡಿಲ್ಲ ಬಿಟ್ರೆ ಅಧಿಕೃತವಾಗಿ ರೇಟ್ ಅನ್ನ ಎಲ್ಲರ ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಒಂದು ಜಾಯಿಂಟ್ ಕಮಿಷನರ್ ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ, ಪೋಸ್ಟಿಂಗ್ ಕೊಡಬೇಕು ಅಂದ್ರೆ 3 ಕೋಟಿ, ಡೆಪ್ಯೂಟಿ ಕಮಿಷನರ್ ಎಕ್ಸೈಸ್ ಅನ್ನ ಪೋಸ್ಟಿಂಗ್ ಕೊಡ್ಲಿಕ್ಕೆ 1.5 ಕೋಟಿ, CL7 ಟ್ರಾನ್ಸ್ಫರ್ ಆಗಬೇಕು ಅಂದ್ರೆ 50 ಲಕ್ಷ, ಬಾರ್ ಲೈಸೆನ್ಸ್ ಟ್ರಾನ್ಸ್ಫರ್ ಆಗಬೇಕು ಅಂದ್ರೆ 75 ಲಕ್ಷ. ಇದಿಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಎಷ್ಟೆಲ್ಲ ವೈನ್ ಶಾಪ್ಗಳು ಯಾವ್ಯಾವುದೋ ಅಲಿಗೇಷನ್ ನಿಂದ ಸ್ಟಾಪ್ ಆಗಿದ್ದಾವೆ ಅಥವಾ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ದಾವೆ, ಅವುಗಳ ಜೊತೆಗೆ ಸಚಿವರ ಕುಟುಂಬ ಡೀಲ್ ಮಾಡ್ಕೊಳ್ತಾ ಇದೆ. ಅದರಲ್ಲಿ ಪಾರ್ಟ್ನರ್ಶಿಪ್ ಅನ್ನ ತಗೊಳ್ತಾ ಇದೆ. ಅದರಲ್ಲಿ ಶೇರ್ ಹೋಲ್ಡರ್ ಆಗಿ ಅಕ್ರಮವಾಗಿ ಇರುವಂತಹ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಅಕ್ರಮವಾಗಿ ಅವರಿಗೆ ಮಂಜೂರಾತಿಯನ್ನ ಕೊಡ್ತಾ ಇದ್ದಾರೆ. ರತ್ನ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ರಾಯಭಾಗ ತಾಲೂಕಿನಲ್ಲಿ ಒಬ್ರು ಲೈಸೆನ್ಸ್ಗೆ ಅರ್ಜಿಯನ್ನ ಹಾಕ್ತಾರೆ. ಅದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ ಅದನ್ನ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಆದ್ಮೇಲೆ ಮಾನ್ಯ ಸಚಿವರ ಕುಟುಂಬದ ಸದಸ್ಯರು ಒಬ್ರು, ಅವ್ರ ಮಗ ಅಂತ ಹೇಳಿ ನನಗೆ ಮಾಹಿತಿ ಇದೆ, ವಿನಯ್ ರಾಮಪ್ಪ ತಿಮ್ಮಾಪೂರ್, ಇವರು ಇನ್ನೊಂದು ಪಾರ್ಟ್ನರ್ಶಿಪ್ ಡೀಡ್ ಅನ್ನ ಮಾಡ್ಕೊಳ್ತಾರೆ ಆ ರತ್ನ ಬಾರ್ ಅಂಡ್ ರೆಸ್ಟೋರೆಂಟ್ ಜೊತೆಗೆ. ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಯಾವುದು ರಿಜೆಕ್ಟ್ ಆಗಿತ್ತು ಆ ಫರ್ಮಿಗೆ ಇವರು ಪಾರ್ಟ್ನರ್ಶಿಪ್ ಡೀಡ್ ಮಾಡಿಕೊಂಡು ಇವರ ಹೆಸರನ್ನ ಸೇರಿಸ್ಕೊಳ್ತಾರೆ, ವಿನಯ್ ರಾಮಪ್ಪ ತಿಮ್ಮಾಪೂರ್ ಅಂತ ಹೇಳಿ. ಅದರಲ್ಲಿ 23% ಶೇರ್ ಅನ್ನ ಇಟ್ಕೊಳ್ತಾರೆ. ಅಧಿಕಾರಿಗಳಿಗೆ, ಹಿಂದಿನ ಅಧಿಕಾರಿಗಳು ಇದು ಸಾರ್ವಜನಿಕ ಸ್ಥಳದ ಒಳಗೆ ಏನು ರೆಸಿಡೆನ್ಷಿಯಲ್ ಏರಿಯಾಗೆ ಲೇಔಟ್ ಇತ್ತು ಅಲ್ಲಿ ಕಟ್ಟಿರೋ ಬಿಲ್ಡಿಂಗಿಗೆ ಲೈಸೆನ್ಸ್ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿ ಅವತ್ತಿನ ಅಧಿಕಾರಿಗಳು ರಿಜೆಕ್ಟ್ ಮಾಡಿರ್ತಾರೆ. ಮಾನ್ಯ ಸಚಿವರು ತಮ್ಮ ಹುದ್ದೆಯನ್ನ ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕ್ತಾರೆ. ಇಲ್ಲ, ಈ ಲೈಸೆನ್ಸ್ ಅನ್ನ ನೀವು ಕೊಡ್ಲೇಬೇಕು ಅಂತ. ಯಾಕೆ ಅಂದ್ರೆ ಅದು ನಂದು ಸ್ವಂತದ್ದು ಅಂತ. ಸಚಿವರ ಮಗ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರ್ತಾರೆ. ಅಲ್ಲಿಯ ಎಕ್ಸೈಸ್ ಇನ್ಸ್ಪೆಕ್ಟರ್ ನಾನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆ ಎಕ್ಸೈಸ್ ಇನ್ಸ್ಪೆಕ್ಟರ್ ಹೆಸರು
ಕಿರಣ್ ಚಂದರಗಿ ಅಂತ ಅಬಕಾರಿ ನಿರೀಕ್ಷಕರು ತನ್ನ ಅಕ್ರಮದ ಕೆಲಸವನ್ನ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಿರಣ್ ಚಂದರಗಿಯನ್ನ ಸಸ್ಪೆಂಡ್ ಮಾಡ್ತಾರೆ. ಆ ಸಸ್ಪೆನ್ಷನ್ ಆರ್ಡರ್ ಇಲ್ಲಿದೆ. ಅವರು ಹೇಳಿರುವಂತಹ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿ ಡೆಪ್ಟಿ ಕಮಿಷನರ್ ಎಕ್ಸೈಸ್ಗೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಇವತ್ತಿಗೂ ಪೋಸ್ಟಿಂಗ್ ಕೊಟ್ಟಿಲ್ಲ. ವಿತೌಟ್ ಪೋಸ್ಟಿಂಗ್ ಅವ್ರನ್ನ ಹಾಗೆ ಖಾಲಿ ಇಟ್ಟಿದ್ದಾರೆ. ಈ ತರ 23%, 25%, 40%, 60% ವರೆಗೆ ಇವರು ಶೇರ್ ಅನ್ನ ತಗೊಂಡು ಇಡೀ ಕರ್ನಾಟಕದಲ್ಲಿ ಸಾವಿರಾರು ಬಾರ್ ಲೈಸೆನ್ಸ್ಗಳು ಯಾವ ಪೆಂಡಿಂಗ್ ಇದ್ವು, ಯಾವ ಕ್ಯಾನ್ಸಲ್ ಆಗಿದ್ವು, ಅವುಗಳಿಗೆ ಮರುಜೀವ ಕೊಟ್ಟು ಅಲ್ಲಿಯ ಅಧಿಕಾರಿಗಳನ್ನ ಹೆದರಿಸಿ ಈ ಸಸ್ಪೆನ್ಷನ್ ಆರ್ಡರ್ನ ಬಹುತೇಕ ಇನ್ಸ್ಪೆಕ್ಟರ್ ಇಟ್ಕೊಂಡು ಓಡಾಡ್ತಾ ಇದ್ದಾರೋ ಇಲ್ಲೋ, ಆದ್ರೆ ಸಚಿವರ ಮಗ ಇದನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ ಗತಿ ಹೀಗಾಗತ್ತೆ ನೋಡಿ ಅಂತ ಹೇಳಲಿಕ್ಕೆ ಈ ಸಸ್ಪೆನ್ಷನ್ ಆರ್ಡರ್ನ ಇಟ್ಕೊಂಡು ಸಾವಿರಾರು ಲೈಸೆನ್ಸ್ಗಳನ್ನ ಅಕ್ರಮವಾಗಿ ಮಂಜೂರಾತಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ತಕ್ಷಣ ಸಚಿವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ಇದರ ತನಿಖೆಯನ್ನ, ಉನ್ನತ ಮಟ್ಟದ ತನಿಖೆಯನ್ನ, ನಿಮ್ಮ SITಯ ಮೇಲೆ ನನಗೆ ನಂಬಿಕೆ ಇಲ್ಲ. SIT ಇದು ಭ್ರಷ್ಟರನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರೇ ಕಟ್ಕೊಂಡಿರುವಂತಹ ಸಂಸ್ಥೆ, ಕ್ಲೀನ್ ಚಿಟ್ ಅನ್ನ ಕೊಡೋದಕ್ಕೆ ಇಟ್ಕೊಂಡಿರುವಂತಹ ಸಂಸ್ಥೆ. ಹಾಗಾಗಿ ನೀವು CBI ಎನ್ಕ್ವೈರಿಗೆ ಒಪ್ಪಲ್ಲ. ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ, ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಕೂಡಲೇ ಈ ಅಕ್ರಮ ಮತ್ತೆ ಈ ಹಗರಣವನ್ನ ತನಿಖೆ ಮಾಡಬೇಕು. ತಕ್ಷಣಕ್ಕೆ ಸಚಿವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ಇಲ್ಲ ಅಂದ್ರೆ ಈ ರಾಜ್ಯದ ಜನ RB ತಿಮ್ಮಾಪುರ್ ಮತ್ತೆ RB ತಿಮ್ಮಾಪುರ್ ಅವರ ಕುಟುಂಬ ಮಾಡಿರುವಂತಹ ಈ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಅನ್ನ ಕೊಟ್ಟಿರುವಂತವರೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ರಾಜ್ಯದ ಜನ ಮಾತನಾಡ್ತಾರೆ.